ಬಂಧುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಏನು ಮೀನರಾಶಿಗೆ ಸಿಗ್ತಕ್ಕಂತ ಫಲಾಫಲಗಳು, ಅದರೊಟ್ಟಿಗೆ ಮೀನರಾಶಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಇರ್ತವೆ ಅಂತ ನಾವು ನೋಡೋದಾದ್ರೆ, ಮೊದಲನೆಯದಾಗಿ ಸೂರ್ಯ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಬರ್ತಕ್ಕಂಥದ್ದು. ಶುಕ್ರ ಗ್ರಹವು 14 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶ ಪಡಿತದೆ. ಇನ್ನು ಬುಧ ಗ್ರಹ ಅದೇ 15 ಮೇ 2026ರಂದು ವೃಷಭ ರಾಶಿಗೆ ಬರ್ತದೆ. ಇನ್ನು ಮಂಗಳ ಗ್ರಹ 11 ಮೇ 2026ರಂದು ಮೇಷ ರಾಶಿಗೆ ಪ್ರವೇಶವನ್ನು ಪಡಿತದೆ. ಈ ಗ್ರಹ ಸ್ಥಿತಿಗೆ ನಾವು ಮೀನ ರಾಶಿಗೆ ಫಲಾಫಲಗಳನ್ನು ನೋಡೋದಾದ್ರೆ, 2 ಮತ್ತು ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಧನಭಾವದಲ್ಲಿ ಸ್ಥಿತವಾಗಿರ್ತಾರೆ. ಇದರಿಂದ ಕಿರಿಯ ಸೋದರರಿಂದ ಧನಲಾಭ ಆಗ್ತಕ್ಕಂಥದ್ದು. ತಮ್ಮ ಅಥವಾ ತಂಗಿಯರಿಂದ ಏನು ದಿಢೀರ್ ಇದ್ಕಿದ್ದಂತಲೇ ಬಂದು ಅಥವಾ ನೀವು ಕೇಳಿದ್ರು ಕೂಡ ಈ ಸಮಯದಲ್ಲಿ ಹಣ ಕೊಡ್ತಕ್ಕಂಥದ್ದು, ಅಥವಾ ಅವರಿಗೆ ಯಾವ್ದಾದ್ರು ಧನ ಲಾಭ ಆಗ್ತಕ್ಕಂಥದ್ದು, ಅಥವಾ ನಿಮ್ಮಿಂದ ಅವರಿಗೆ ಲಾಭ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇನ್ನು ಭೂಮಿಯಿಂದ ಧನ ಲಾಭ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಏನು ರಿಯಲ್ ಎಸ್ಟೇಟ್ ಇಂಥ ಕ್ಷೇತ್ರದಲ್ಲಿ ಇದ್ದೀರಿ ಅವರಿಗೆ ಹೆಚ್ಚಳ ಆಗ್ತಕ್ಕಂಥದ್ದು, ಕುಜನ ಒಂದು ಅತ್ಯುತ್ತಮ ಸ್ಥಿತಿಯಿಂದ ಧನ ಲಾಭ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಭೂಮಿ ಮಾರೋದ್ರಿಂದ ತಗೊಂಡಿರ್ತೀರಿ, ಇದ್ಕಿದ್ದಂಗೆ ಅದ್ರ ರೇಟ್ ಜಾಸ್ತಿ ಆಗ್ತದೆ. ಕ್ರಯ ಅಥವಾ ವಿಕ್ರಯದಿಂದಲೂ ಕೂಡ ಇವರಿಗೆ ಧನ ಲಾಭ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಪಿತ್ರಾರ್ಜಿತ ಆಸ್ತಿಯಿಂದ ಹಣ ಬರ್ತದೆ. ಇಷ್ಟು ದಿನ ಇವರಿಗೆ ಭೂ ಯೋಗ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಿಂದ ಯಾವ್ದಾದ್ರು ತಂಟೆ ತಕರಾರು, ಕೋರ್ಟ್ ನಲ್ಲಿ ಕೇಸ್ಗಳು ಪೆಂಡಿಂಗ್ ಇದ್ರೆ ಅವು ಈ ಸಂದರ್ಭದಲ್ಲಿ ಇತ್ಯರ್ಥ ಆಗಿ ಇವರಿಗೆ ಧನ ಲಾಭ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಭೂಮಿ ವಿಚಾರವಾಗಿ ಅಣ್ಣನೋ ಅಥವಾ ತಂಗಿನೋ ಕೇಸ್ ಹಾಕಿರ್ತಾಳೆ ಮೀನರಾಶಿಯವರು. ಈ ಸಂದರ್ಭದಲ್ಲಿ ಏನಾಗ್ತದೆ, ಅವ್ರಿಗೆ ಏನೋ ಸ್ವಲ್ಪ ಹಣ ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಧನ ಲಾಭ ಆಗ್ತಕ್ಕಂತ ಸಾಧ್ಯತೆಗಳು ಇದಾವೆ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಭಿವೃದ್ಧಿ ಆಗ್ತಾರೆ. ಭೂಮಿ ವಿಚಾರದಲ್ಲಿ ಹೆಚ್ಚಿನ ಧನ ಸಂಪಾದನೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇನ್ನು ಶತ್ರುಗಳಿಂದ ಲಾಭ ಆಗ್ತಕ್ಕಂಥದ್ದನ್ನ ಮೀನರಾಶಿಯವರಿಗೆ ನಾವು ಕಾಣ್ಬೋದಾಗಿದೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಚೇತನ, ಒಂದು ಹೊಸ ಟರ್ನ್, ಹೊಸ ಟ್ರಿಗರ್ ನ ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ಪತಿ ಅಥವಾ ಪತ್ನಿಯಿಂದ ಪರಸ್ಪರ ಲಾಭ ಆಗ್ತಕ್ಕಂಥದ್ದು. ಪತಿಗೆ ಎಲ್ಲಾರು ಇಟ್ಟದ್ದ ಹಣ ಅಂತ ತರ್ಬೋದು, ಎಲ್ಲಾರು ಅವ್ರಿಗೆ ಗೊತ್ತಿಲ್ದಂಗೆ ಸೇವ್ ಮಾಡಿದ ಅಂತ ಹಣವನ್ನ ಈ ಸಂದರ್ಭದಲ್ಲಿ ಕೊಡ್ಬೋದು. ಅಥವಾ ಇವ್ರು ಮಾಡ್ತಕ್ಕಂತ ಯಾವುದೇ ಕೆಲ್ಸಕ್ಕೆ ಇವರು ಕೈ ಜೋಡಿಸ್ತಕ್ಕಂಥದ್ನ ನಾವು ಕಾಣ್ಬೋದು. ಅದೇ ರೀತಿ ಪತಿ ಕೂಡ ಪತ್ನಿಗೆ ಏನು ಒಂದು ಬೆಂಬಲ ನೀಡುವಂತ ಸಂದರ್ಭ ಎದುರಾಗ್ತದೆ ಈ ಸಂದರ್ಭದಲ್ಲಿ. ಇನ್ನು ಸರ್ಕಾರಿ ಅಧಿಕಾರಿಗಳೊಂದಿಗೆ ಉತ್ತಮ ಸಂಪರ್ಕ. ಏನ್ ಮೀನರಾಶಿಯವರಿಗೆ ಇದುವರೆಗೂ ಸರ್ಕಾರಿ ಅಧಿಕಾರಿಗಳು ಯಾವ್ದೇ ಕೆಲಸ ಮಾಡ್ಕೊಡ್ದಲೆ ಇವ್ರ ಫೈಲ್ ಎಲ್ಲ ಪೆಂಡಿಂಗ್ ಇಟ್ಕೊಂಡಿರ್ತಾರೆ, ಇವ್ರನ್ನ ಒಂದ್ ತರ ನೋಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳೊಂದಿಗೆ ಒಂದು ಉತ್ತಮವಾದ ಸಂಬಂಧ ಅವರೇ ಕರೆದು ಇವ್ರಿಗೆ ಮಾಡ್ಕೊಡ್ತಕ್ಕಂಥದ್ದು. ಪಾಪ ತುಂಬಾ ದಿವಸದಿಂದ ನಮ್ ಕಚೇರಿಗೆ ತಿರುಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವರೇ ಕರೆದು ಏನೋ ಒಂದು ಫೈಲ್ ಪೆಂಡಿಂಗ್ ಇರುತ್ತೆ, ಆ ಫೈಲಿಗೆ ಸೈನ್ ಮಾಡ್ಕೊಡ್ತಕ್ಕಂಥದ್ದು, ಅಥವಾ ಅವ್ರಿಗೇನೋ ಸಬ್ಸಿಡಿನೋ ಯಾವ್ದೋ ಒಂದು ಸೌಲಭ್ಯನೋ ಸಿಗ್ಬೇಕಾಗಿರುತ್ತೆ. ಅದರಿಂದ ಇಷ್ಟಿನ ತುಂಬಾ ಹೋರಾಟ ನಡೆಸಿರ್ತಾರೆ. ಈ ಸಂದರ್ಭದಲ್ಲಿ ಅವರೇ ಸರ್ಕಾರಿ ಅಧಿಕಾರಿಗಳೇ ಮನಸೋತು, ಬಾರಯ್ಯ ನೀನು ತುಂಬಾ ದಿವಸದಿಂದ ಓಡಾಡಿದೆ ಅಂತ ಹೇಳಿ ಸೈನ್ ಮಾಡ್ಕೊಡ್ತಕ್ಕಂತ ಯೋಗ ಬಹುತೇಕ ಮೀನರಾಶಿಯವರಿಗೆ ಕಾಣಬಹುದು. ಇಷ್ಟು ಮೀನರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ವಿವರಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.